ಹಾಯ್ ಹಲೋ ಸ್ವೀಟರ್ಸ್. ಇವತ್ತು ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನ್ಯೂ ಇಯರ್ ಪಾರ್ಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಅದು ಹೇಗೆಲ್ಲ ಬರುತ್ತೆ ಅಂತ ಗೊತ್ತಿಲ್ಲ, ಯಾರೆಲ್ಲ ಸೇರ್ಕೊಳ್ತೀವಿ ಅಂತಲೂ ಕೂಡ ಐಡಿಯಾ ಇಲ್ಲ. ಸೊ ಯಾರೆಲ್ಲ ಬರ್ತಾರೆ, ಯಾರೆಲ್ಲ ಸೇರ್ಕೊಳ್ತೀವಿ, ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಒಂದು ಜಲಕ್ಕೇನು ಅಂತಂದರೆ, ಮನೆಯಲ್ಲಿ ಸದ್ಯಕ್ಕೆ ಇವಾಗ ನಾನು ಬಿರಿಯಾನಿ ಮಾಡಿ ಗ್ರೀನ್ ಗ್ರೇವಿ ಮಾಡಿಟ್ಟಿದ್ದೀನಿ ಆಲ್ರೆಡಿ. ನೋಡಿ, ಬಿರಿಯಾನಿ ವೆರಿ ಸ್ಪೆಷಲ್ ಇವತ್ತು, ವೆರಿ ಡಿಫ್ರೆಂಟಾಗಿ ಮಾಡಿದ್ದೀನಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಈ ರೆಸಿಪಿ ಕೆಲವೊಂದು ದಿನಗಳಲ್ಲಿ ಆಗ್ತೀನಿ, ಬಿರಿಯಾನಿ ಮಾಡಿದ್ದೀನಿ. ಹಾಗೆ ನೋಡಿ, ಇಲ್ಲಿ ಗ್ರೀನ್ ಗ್ರೇವಿ ಮಾಡಿಟ್ಟಿದ್ದೀನಿ ಆಲ್ರೆಡಿ. ಇದು ಅಲ್ದಿರ ಬೇರೆ ಬೇರೆ ಪ್ಲೇಟ್ಸ್ ಆಗಿರ್ಬೋದು. ಹಾಗೆ ನೋಡಿ, ಪ್ಲೇಟ್ಸ್ ಎಲ್ಲ ರೆಡಿ ಮಾಡಿದೆ, ಬನಾನಾ ರೆಡಿ ಇದೆ. ಅದ್ರ ಜೊತೆಗೆ ಮಕ್ಕಳಿಗೆಲ್ಲ ಗೇಮ್ಸ್ ಆಡಿಸ್ಬೇಕು ಅಂತ ಹೇಳಿ ಸರ್ಪ್ರೈಸ್ಲಿ ಗಿಫ್ಟ್ಗಳನ್ನ ತಂದಿಟ್ಟಿದ್ದೀನಿ. ಇಲ್ಲ, ಫ್ರಿಜ್ ಮೇಲೆ ಇದೆಯಾ? ಮಕ್ಕಳಿಗೆಲ್ಲ ಗೇಮ್ ಆಡಿಸ್ಬೇಕು ಅಂತ ಅಂದ್ಬಿಟ್ಟು ಸರ್ಪ್ರೈಸಾಗಿ ಗಿಫ್ಟ್ಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾವು ಕೂಡ ಆಡೋಣ ಅಂತ ಕೆಲವೊಂದೊಂದು ಅದಕ್ಕೂ ಕೂಡ ಪ್ರಿಪೇರ್ ನೋಡಿ, ಈ ರೀತಿ ರ್ಯಾಪರ್ ಮಾಡಿ ಕೂಡ ಇಟ್ಟಿದ್ದೀನಿ. ಸೊ ಅದ್ರ ಜೊತೆಗೆ ಇನ್ನು ಮನೆಯಿಂದ ಹೊರಗಡೆ ನಾವು ಪ್ರಿಪೇರ್ ಮಾಡಿರೋ ಅಂಥದ್ದು ನೋಡಿ, ಬ್ಲೂಟೂತ್ ಕನೆಕ್ಟ್ ಮಾಡಿದ್ದೀವಿ. ಅದ್ರ ಜೊತೆಗೆ ಫೈರ್ ಕ್ಯಾಂಪ್ ಹಾಕಬೇಕು ಅಂತ ಎಲ್ಲ ಪ್ರಿಪರೇಷನ್ ಆಗಿದೆ. ಇದೊಂದು ಮತ್ತು ಒಂದು ಬಾಣಲಿ ಮೋಲ್ಡ್ ಮೇಲೆ ಹಾಕ್ತಿರೋದ್ರಿಂದ ಮೋಲ್ಡ್ ಹೀಟ ಬರುತ್ತೆ ಅಂತ ಹೇಳ್ಬಿಟ್ಟು, ಹೀಟ್ ಬರಬಾರ್ದು ಅನ್ನೋ ಉದ್ದೇಶಕ್ಕೆ. ಹಾಗೆ ಚೇರ್ಸ್ ಎಷ್ಟಿದೆ, ಮನೆ ಅಂದಮೇಲೆ ಸೋಫಾ ಇರೋದ್ರಿಂದ ಚೇರ್ಸ್ ಅಂತೂ ತುಂಬ ಇರಲ್ಲ. ಸೊ ಈ ರೀತಿಯಾಗಿ ಮುಂಭಾಗದಲ್ಲಿ ಪ್ರಿಪೇರ್ ಮಾಡಿಟ್ಟಿದ್ವಿ. ಸೊ ನಮ್ಮನೆ ಸುತ್ತಲೂ ಲೈಟಿಂದ ಜಗಮಗಿಸ್ತಾ ಇದೆ. ಎಷ್ಟರ ಮಟ್ಟಿಗೆ ಚೆನ್ನಾಗಿ ಆಗುತ್ತೆ ಅನ್ನೋದಂತೂ ನನಗಂತೂ ಗೊತ್ತಿಲ್ಲ, ಬಟ್ ಎಲ್ಲ ಪ್ರಿಪೇರ್ ಮಾಡಂತೂ ಇಟ್ಟಿದ್ದೀನಿ. ಇಷ್ಟು ನನ್ನ ಕಡೆಯಿಂದ ಪ್ರಿಪ್ರೇಷನ್ ಆಗಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಮಿಕ್ಕಿದ್ದು ಯಾರೆಲ್ಲ ಬರ್ತಾರೆ, ಏನೆಲ್ಲ ತೊಗೊಬರ್ತಾರೆ ಅನ್ನೋದ್ರ ಬಗ್ಗೆ ಡೆಫಿನೆಟ್ಲಿ ವಿಡಿಯೋ ಮಾಡಬೇಕು, ವ್ಲಾಗ್ ಮಾಡಬೇಕು ಅಂತ ಡಿಸೈಡ್ ತೊಗೊಂಡಿದ್ದೀನಿ ಇವತ್ತು. ಸೊ ನನ್ನ ಜೊತೆ ನೀವು ಕೂಡ ಇರಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ಇಲ್ಲಿ ಈಗ ಏನು ಕೆಲಸ, ಇಲ್ಲಿ ನೋಡಿ, ಇಲ್ಲಿ ನಾನು ಇರಬರ ರೋಡಲ್ಲಿ ಚೂರು ಪಾರು ಮಣ್ಗಳನ್ನೆಲ್ಲ ಎತ್ಕೊಂಡು ಬರ್ತಾ ಇದ್ದೀನಿ. ನ್ಯೂ ಇಯರ್ಗೆ ಫೈರ್ ಕ್ಯಾಂಪ್ ಹಾಕು ಅಂದರೆ ಅಡಿಗೆ ಮ್ಯಾಟ್ ಹಾಕ್ಬಿಟ್ಟು ಫೈರ್ ಕ್ಯಾಂಪ್ ಹಾಕೋದು, ಮ್ಯಾಟ್ ಎಲ್ಲ ಸಿಂಗ್ ಅಂತ ಕತ್ಕೊಂಡ್ಬಿಡ್ಲಿ ಅಂತ. ಅದಕ್ಕೆ ಮಣ್ಣು ಎತ್ಕೊಂಬರೋಣ ಅಂತ ಬಂದಿದ್ವಿ. ಅದು ರಾತ್ರಿ 11 ಗಂಟೆಲಿ ಮಣ್ಣು ಎತ್ತ ಕೆಲಸ. ಮೊನ್ನೆ ಚೆನ್ನಾಗಿ ಇದ್ಬಿಟ್ಟು ಹಾಕ್ಬಿಟ್ಟಿದ್ದೆ ನಾನು ಅಷ್ಟೇ, ನಾನು ಅದನ್ನೇ ಹೇಳಿದ್ದು. ಒಂದೇ ಸಾಕು ಮರಳು ಬೇರೆ ಮ್ಯಾಟ್ ಏನು ಬೇಡ, ಮರಳು ಹಾಕ್ಬಿಟ್ಟು ಅದ್ರ ಮೇಲೆ ಸಾಕಾವಿಗ ನೀನೆಲ್ಲ ಎಲ್ಕತ್ತಿದ್ದೆ. ಈಗ ಹೋಮ್ವರ್ಕ್ ಮ್ಯೂಸಿಕಲ್ ಚೇರ್ ಆಡೋಕ್ಕೆ ರೆಡಿಯಾಗಿ ನಿಂತಿದ್ದೇವೆ. ಗೇಮ್ಸ್ ನೀನಲ್ಲಿ ಮಾಡಿದ ಐಡಿಯಾನೇ ಸರಿ ಇಲ್ಲ. ಇದು ಸಾಂಗ್ ಕರೆಸ್ಲಿ ಅಂತ. ಹ್ಞೂ, ಅದೆಲ್ಲ ಹೇಳೋಕ್ಕಾಗಲ್ಲ, ಅದೆಲ್ಲ ಸರ್ಪ್ರೈಸು. ಒಂದು ಕೆಲಸ ಮಾಡೋಣ ಬಿಡು ಮೌಲ್ಯ, ಸಾಂಗ್ಸ್ ಪ್ಲೇ ಮಾಡು. ಇವಾಗ 8 ಮೆಂಬರ್ಸ್ ಇದ್ಕೊಳ್ಳಿ, 7 ಚೇರ್ಸ್ ಇಡಿ. ಒಬ್ಬರು ಬಂದಮೇಲೆ ಇನ್ನೊಬ್ರು ಜಾಯ್ನ್ ಆದರೆ ಸರಿ. ಬಾ ಟೈಮ್ ಆಗುತ್ತೆ. ಬೇಡ ಕೊಡೋಚ್ಚಿ, ನೀನು ಟೈಮ್ ಡೇಸ್ ಕೊಡಿ, ನಾನೇ ಆಫ್ ಮಾಡ್ತೀನಿ. ಕೊಡು, ನಾನು ಮಾಡ್ತೀನಿ, ನೀವು ಮಾಡಿ. ಕೊಟ್ಬಿಡ್ಬೇಡ. ಅವಿ ವಿಡಿಯೋ ತಡಿ ಕೂರು ಆಯ್ತು ಆಯ್ತಾ ಅಕ್ಕ, ಔಟ? ಓಕೆ, ಕಮಾನ್ ಅಕ್ಕ, ಕಮಾನ್ ಬಾ. ನಾನು ವಿಡಿಯೋ ಮಾಡ್ಲಾ, ಪಾಪು ಹಿಡ್ಕೊಳ್ಳ, ಸಾಂಗ್ ಹಾಕ್ಲಾ, ಸಾಂಗ್ ಆಫ್ ಮಾಡ್ಲಾ? ಹಾಂ, ಓಕೆ. 3, 2 ಸ್ಟಾರ್ಟ್ ಮಾಡ್ಬಿಡು ನೀನು.
ಅಮ್ಮಮ್ಮಂಗೆ ಮಾಡಕ್ ಬರಲ್ಲ. ಇಲ್ಲಿ ಈ ಫೋನ್ ಇಸ್ಕೊಳ್ಳಿ ಆಂಟಿ. ಹ್ಞೂ ಇದು ಹಾಂ ಒಂದು ನಿಮಿಷ. ಅಮ್ಮ ಬೇಗ ಆಫ್ ಮಾಡಲ್ಲ, ನೀನೇನು ಇಷ್ಟು ಹುಡಿಸ್ತೀನಿ ನಮ್ಮ ಮಕ್ಳು ಎತ್ಕೊಂಡಿರೋ ಹೆಂಗು. ಔಟ್. ಎಲ್ಲ ವೈಲ್ಡ್ ಕಾರ್ಡ್ ಬರ್ತಾರಲ್ಲ ಹಂಗೆ ಗೇಮಲ್ಲಿ ವೈಲ್ಡ್ ಕಾರ್ಡು ಭವಾನಿ ಆಂಟಿ. ಇಲ್ಲ ಇಲ್ಲ ಇವಾಗ ಆನ್ ಮಾಡವ ಸಾಂಗ್. ಪ್ರಿಯಕ್ಕಾ ಅಮ್ಮ ಮಗಳು ಪುಲ್ಲು ಮಲ್ಗದಾರ ಅಕ್ಕ, ಮಲ್ಗಿಸ್ಬಿಡಿ. ಆಂಟಿ ಫಸ್ಟ್ ಒಂದೇನದು, ಫಸ್ಟ್ ಸೆಕೆಂಡ್ ಥರ್ಡ್. ಯಾವ್ದಾದ್ರು ಒಂದ್ ಹಿಡೀರಿ. ಈ ಕಡೆ ತಿರುಗಿ. ಈಗ ಎಲ್ಲ ಪ್ರೈಸ್ ಲಾಸ್ಟ್ ಇದೆ. ಓಕೆ ನೆಕ್ಸ್ಟ್ ಊಟ. ಇನ್ನೊಂದಿದೆ ಮಾಡ್ಬೇಡ. ಯಾವುದು? ಕುತ್ಕೊಳ್ಳಿ. ಪೇಪರ್ಸ್ ಪ್ಲೀಸ್. ಚಿತ್ರ ಇದು ಡ್ರಾಯಿಂಗ್. ನೀನು ಹೆಂಗ್ ಎಲ್ಲರೂ ಡ್ರಾಯಿಂಗ್ ಮೊಬೈಲ್ ಇಲ್ಲಪ್ಪ. ನಾನು ಡ್ರಾಯಿಂಗ್ ಬಿಡ್ಸಕ್ಕೆ ರೆಡಿನಾ ಎಲ್ಲರೂ? ಹೆಂಗ್ ಬಿಡಿಸ್ತೀರಾ ನೋಡುವ. ಹೆಂಗೆಂಗೋ ಬಿಡಿಸ್ತೀವಿ. ಅಲ್ಲ ಇವಾಗ ಗೊತ್ತಾಯ್ತಾ? ಐ ಥಿಂಕ್ ಇದ್ರಲ್ಲಿ ಇನ್ನು ಇವ್ರು ಆಗ್ಬೋದು, ಇಲ್ಲ ಅವ್ರು ನೋಡಂಗಿಲ್ಲ. ತಲೆ ಮೇಲೆ ಹಿಂಗ್ ಇಟ್ಕೊಬೇಕು. ಹಿಂಗ್ ಇಟ್ಕೊಂಡು ಇದ್ರ ಮೇಲೆನೆ ಹಿಂಗೆ ಬರಿಬೇಕು. ಸ್ಮೈಲಿ ಕರೆಕ್ಟಾಗಿ ಬರಬೇಕು. ಎಕ್ಸಾಕ್ಟ್ ಇದೇ ಕರೆಕ್ಟ್ ಆಗಿರೋದು. ಇದು ಕರೆಕ್ಟ್ ಆಗಿದೆ. ಹಂಗಲ್ಲ ಪ್ರಿಯನ್ ಕರೆಕ್ಟ್ ಆಯ್ತು ನೋಡಿ. ಯಾರ್ದು? ಇದು ಕರೆಕ್ಟ್ ಇಲ್ಲಿ ನೋಡಿ. ಇಲ್ಲಿ ಯಾವ್ದು ಕರೆಕ್ಟ್ ಇದೆ? ಮೌಲ್ಯ ಕರೆಕ್ಟ್ ಬರ್ತಾರೆ ನೋಡಿ. ಇಲ್ಲಿ ಮೌಲ್ಯ ಅಂದ. ಇಲ್ಲಿ ತಡಿ ಇದ್ಯಾರ್ದು? ಇದು ನಂದು. ತಲೆನೇ ಇಲ್ಲ. ಬಾಯಿ ಇದೆ, ಕಣ್ಣಿಲ್ಲ. ಅಲ್ಲಿ ಕಣ್ಣೆರಡವೇ, ತಲೆ ಆ ಕಡೆ ಕೊಂದು ಕಡೆ. ಇದು ಕರೆಕ್ಟ್ ಆಗಿದೆ. ಇದು ಕಣ್ಣಿಲ್ಲ, ಅಲ್ಲಿ ತಲೆನೇ ಇಲ್ಲ, ಅದ್ರೊಳಗೆ ನಂದು. ಇವಾಗ ಬಂತು ಕಣ್ಣು. ಇದು ಓಯ್ ಅದು ನಂದೇ. ಓಕೆ, ಫಸ್ಟ್ ಪ್ರಿಯಾ, ಸೆಕೆಂಡ್ ಮೌಲ್ಯ. ಗೆದ್ದಿದ್ದೀರಲ್ವಾ, ಬಹುಮಾನ ಏನು ಕೊಡ್ತೀರಾ ಸೋತವ್ರಿಗೆ? ನಾವೇ ಕೊಡ್ತೀವಿ. ಸೋತಿರೋರ್ಗೆ ಗೆದ್ದಿರೋರು ಮುತ್ತು ಕೊಡೋದು. ವಾವ್, ಸೂಪರ್, ಫಸ್ಟ್ ಪ್ರೈಸ್. ಬಲೂನಲ್ಲಿ9 ಕೈ ಜಾ 10 ಜನ.
ಹತ್ತು ಭವನ್ ಬಂದು ಸೋ ಕ್ಯೂಟ್ ಸೋ ಸೂಪರ್. 5 ಜನ ಸಿಂಗಲ್ ಗ್ರೂಪ್. ಯಾರ್ಯಾರು ಮಾಡೋಣ? ಕ್ಲಾಪ್ಸ್ ಹಾಕ್ಬಿಡಿ. ಕ್ಲಾಪ್ಸ್ ಓಕೆ. 5 ಜನ. 5 ಜನ. ಬಾಬಾ ನೀನ್ ಎಲ್ಲಿಗೆ ಹೋಗ್ತಿದೀಯಾ? ಬನ್ನಿ ಎದ್ದೇಳಿ ಫಾಸ್ಟ್ ಆಗಿ ಟೈಮ್ ಆಗುತ್ತೆ. ಪ್ರಿಯಾ ಮ್ಯಾಚ್ ಫಿಕ್ಸ್ ಮಾಡ್ಕೊಳ್ಳೋಣ. ಮೋಸ ಹಂಗ್ ಮಾಡಂಗೇ ಇಲ್ಲ. ಇಲ್ಲ ನಾವ್ ಯಾವ್ದೇ ಕಾರಣಕ್ಕೂ ಪ್ರಿಯಾ ಟವಲ್ ತಗೋಬಾ. ಇಲ್ಲ ಒಂದ್ ನಿಮಿಷ ಇರಿ. ಬರ್ತಾರೆ ಒಂದ್ ಗ್ರೂಪ್, ರೇಷ್ಮನ್ ಗ್ರೂಪ್ ಸರಿನಾ? ಬ್ಲಾಕ್ ಬರೋರು ಪ್ರೀನ್ ಗ್ರೂಪ್. ಯಾಕೆ ಆಗ್ತದೆ ವೈಟೇ ಆಗ್ತದೆ, ಅದು ಹೇಳಲೇಬಾರ್ದು. ಏನು ಹೇಳಲೇಬಾರ್ದು ಗ್ರೂಪ್ ಯಾವ್ದಾವ್ದು ಅಂತ. ಸರಿ ಗ್ರೂಪ್ ಇಲ್ಲ, ಅದು ಆಮೇಲೆ ಗ್ರೂಪ್. ನೀವ್ ಯಾವ್ದಾದ್ರು ಹಾಕೊಳ್ಳಿ, ಓಕೆನಾ? ಇವಾಗ ಪ್ರಿಯಾ ರೇಷ್ಮಾ ಏನ್ ಇದ್ ಮಾಡ್ತಿತ್ತು? ನಾವು ಬನ್ನಿ ಇದೇ ಕ್ಯಾಪ್ಟನ್ಸಿ ಆಗಲ್ಲ. ಕ್ಯಾಪ್ಟನ್ ಪಟ್ಟಕ್ಕೆ ರಾಜೀನಾಮೆ ಕೊಡ್ತಾ ಇದೀವಿ. ಅವನಿಗೊಂದು ಬಲೂನ್ ಬೇಕು ಪಾಪುಗೆ. ಬಾ ಪುಷ್ಪ. ಮೌಲ್ಯ ಬಂದ್ರ ಇಲ್ಲಿ ಬನ್ನಿ. ಮೌಲ್ಯ ಆರ್ಯ ಹೊರಗಡೆ ಕಳಿಸ್ತೀರ. ಗೇಮ್ ಕೇಳಿಸ್ಕೊಳ್ರಪ್ಪ. ಇವ್ರೊಬ್ರು ಇಲ್ಲಿ ಇರ್ತಾರೆ, ನಾನೊಬ್ರು ಇಲ್ಲಿ ಇರ್ತೀನಿ. ನನ್ನ ಹತ್ರ ಒಂದು ಬಲೂನ್ ಇರುತ್ತೆ, ಅಲ್ಲಿಂದ ಒಬ್ರು ಬರ್ಬೇಕು, ಬಲೂನ್ ಇಟ್ಕೋಬೇಕು, ಬಲೂನ್ ತಗೋಬೇಕು, ಇಲ್ಲಿ ನಿಂತ್ಕೊಂಡು ಇಲ್ಲಿ ಇಟ್ಕೋಬೇಕು. ಮತ್ತೆ ಅಗೇನ್ ಇನ್ನೊಬ್ರು ಬರ್ಬೇಕು, ಇನ್ನೊಂದು ಬಲೂನ್ ಇಸ್ಕೋಬೇಕು. ಗೊತ್ತಾಯ್ತು, ಬೆನ್ನಿಗೆ ಹಿಂಗೆ ಹೊಟ್ಟೆಗೆ ಹಿಂಗೆ ಗೊತ್ತಾಯ್ತು. ಲೈನ್ ಇಟ್ಕೊಂಡು ಲೈನ್ ಮಾಡ್ಬೇಕು. ಯಾರು ಫಸ್ಟ್ ಮಾಡ್ತಾರೋ ಅವ್ರಿಗೆ ಆ ಗ್ರೂಪ್. ನಮ್ದು ಯಾಕೆ 6 ಮಾರಿರಿ, ನಮ್ದು 5. ಅಲ್ಲ ಟೈಮರ್ ಅಮ್ಮ ಯಾರಾದ್ರೂ. ನೀನ್ ಯಾಕೆ ತಲೆ ಕೆಡಿಸ್ಕೊಂಡೆ? 5 ಆಯ್ತಾ ನಿಮ್ದು? ಬೇಗ ಅಲ್ಲಿಗೆ ನಿಮ್ನ ವಿನ್ ಮಾಡ್ತೀವಿ. ಅಷ್ಟೇ ಆಯ್ತಾ ಅಲ್ವೇನಕ್ಕಯ್ಯ? ಅಷ್ಟೇ. ಓಕೆ ಡನ್ ಸ್ಟಾರ್ಟ್. ಟೈಮ್ ರೆಡಿ 3 2 1 ಗೋ. ಅವನು ಡೈರೆಕ್ಷನ್ ಚೇಂಜ್ ಮಾಡ್ದ, ಅದಕ್ಕೆ ರೆಡಿ 1 2 ನೀನು ಅಲ್ಲಿ ಇನ್ನೂ ಹೋಗು, ಇಲ್ಲಿ ಗೇಮ್ ಆಡ್ಬೇಕಾದ್ರೆ ವಿಡಿಯೋ ಬಿಟ್ಬಿಟ್ಟು ಓಡ್ ಬಂದ್ಬಿಡ್ಬೇಕು. ನಾನು ಆರ್ಯಂಗಿಂತ ಫಾಸ್ಟ್ ಇದ್ರಲ್ಲೇನೆ ರನ್ ಮಾಡೋಣ. ಯಾರು ವಿತೌಟ್ ಹ್ಯಾಂಡ್ ಹಂಗೆ ಬಿಡಬೇಕು, ಯಾರು ಬಲೂನ್ ಕೆಳಗಡೆ ಬರುತ್ತೋ ಅವ್ರು ನೀನ್ ಹಂಗ ಒಂಚೂರು ಒಂದ್ ಸ್ಟೆಪ್ ಮುಂದಕ್ಕೆ ನಾನು ನಿಂತೀನಿ. ಅಮ್ಮ ಬರಲ್ವಾ? ಅಮ್ಮ ಹೇಳಿ ಅಮ್ಮಂಗೆ ಮೊಬೈಲ್ ಆದ್ರೂ ಕೊಡು, ವಿಡಿಯೋ ಮಾಡ್ಲಿ. ಅಮ್ಮ. ತಡೀರಿ. ಆಯ್ತಾ ಎಲ್ಲರಿಗೂ ಜಾಗ ಆಯ್ತಾ? ತಡಿ, ಎಲ್ಲರಿಗೂ ಜಾಗ ಆಯ್ತಾ? ಮೊಬೈಲ್ ಇಟ್ಕೊಳ್ಳೋ, ಮೊಬೈಲ್ ಕೈ ಗಾಳಿ ಪಡ್ತಾರ ಫ್ರೆಶ್ ಮಾಡಿ ಇಟ್ಕೊಳ್ಳೋ. ಸ್ಟಾರ್ಟ್ ಮಾಡೋಣ. ರೆಡಿ 3 ರೆಡಿ 3 2 1 ಗೋ. ಡೋಂಟ್ ಟಚ್ ಯುವರ್ ಹ್ಯಾಂಡ್ಸ್. ಪ್ರಿಯ ನೀನು ಹೋಗ್ತಿದ್ಯಾ ಆ ಕಡೆ? ಡೋಂಟ್ ಟಚ್ ದ ಬಲೂನ್. ಲೆಫ್ಟ್ ಸೈಡ್ ಬಾ, ಆ ಕಡೆ ಹೋಗಿ. ರೈಟ್ ಸೈಡ್ ಬಾ, ರೈಟ್ ಸೈಡ್. ಗಟ್ಟಿ ಇಟ್ಕೊಳ್ಳಿ ಅಮ್ಮ. ಆರ್ಯ ನೀನು ಫುಲ್ ಇಟ್ಬಿಡು. ಮುಂದಕ್ಕೋಗ್ಬೇಡ ಆರ್ಯ, ಮುಂದಕ್ಕೋಗ್ಬೇಡ. ನೀನು ಜಾಸ್ತಿ ಮುಂದಕ್ಕೋಯ್ತಾ ಮುಂದಕ್ಕೋಯ್ರು ಬಿದ್ದತ್ತೆ. ಕೈ ಇಟ್ಕೊಳ್ಳಿ ಬಿಡಿ, ಕೈ ಇಟ್ಕೊಳ್ಳಿ. ಎಷ್ಟಾದ್ರು ಅದು ಬಿಡೋಕೆ ಏ ಮ್ಯೂಸಿಕ್ ಆಂಟಿ ಔಟ್ ಮುಟ್ಟ ಟಚ್ ಮುಟ್ಟಿದ್ರೆ ಔಟ್. ಅಮ್ಮ ಔಟ್ ಅಕ್ಕಯ್ಯ ನೋಡ್ಕೊಳಕಯ್ಯ. ಅಮ್ಮ ಔಟ್ ಮುಟ್ಟಿದ್ರೆ ಔಟ್. ಅದೇ ಅಮ್ಮ ಟಚ್ ಮಾಡೈತೆ. ಅಕ್ಕಯ್ಯ ನೋಡ್ಕೊಳಕಯ್ಯ. ಕೈಯನ್ನು ಔಟು. ಇನ್ನು ಗೇಮ್ಸ್ ಎಲ್ಲ ಮುಗಿದು ಊಟ ಮಾಡೋಣ ಹಶುವಾಗಿತ್ತು. ಊಟ ಮಾಡೋಣ ಅಂತ ಬಂದ್ವಿ. ಮೆಲೋಡಿಯಸ್ ಸಾಂಗ್ ಹಾಕಿದ್ದೆ, ಕಾಪಿರೈಟ್ ಆಗುತ್ತೆ ಅಂತ ಅಂದ್ಬಿಟ್ಟು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಎಲ್ಲರೂ ತಮಾಷೆ ಮಾತಾಡಿಕೊಂಡು ಹಾಗೆ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಚಂದ್ರನ ಬೆಳಗ್ಗೆ ತಿಂಗಳಲ್ಲಿ ಊಟ ಮಾಡೋದು ಎಷ್ಟು ಚೆನ್ನಾಗಿರುತ್ತಲ್ವ. ಅದರಲ್ಲೂ ಈ ನೈಟ್ ಅಂತೂ ಮೆಮೋರಿಯಸ್ ನೈಟ್ ಆಗಿತ್ತು ಅಂತಲೇ ಹೇಳ್ಬಹುದು. 3 ಪೆಗ್ಗಿಗೆ ತಲೆ ಗಿರ ಎಂದಿದೆ ಅನ್ನೋ ಸಾಂಗಿಗೆ ರೆಡಿ ಆಗ್ತಾಯಿದ್ವಿ ಪ್ರಿಪರೇಷನ್ ಮಾಡಿಕೊಂಡು. ಬಟ್ ಸಾಂಗ್ ಪ್ಲೇ ಮಾಡೋಂಗಿಲ್ಲ, ಯಾಕೆ ಅಂದರೆ ಕಾಪಿರೈಟ್ ಬರುತ್ತೆ. ಅದಕ್ಕೋಸ್ಕರ ನಾನು ಬರೀ ವಾಯ್ಸ್ ಓವರ್ ಕೊಡೋದೇ ಆಗೋಯ್ತು. ಇಯರ್ ಆ್ಯಂಡ್ ನೈಟ್ ಪಾರ್ಟಿ ಅಂತ ತುಂಬಾ ಚೆನ್ನಾಗಾಯಿತು. ಡ್ಯಾನ್ಸ್ ಮಾಡಬೇಕಂತ ಕ್ರೇಜಲ್ಲಿ ಡ್ಯಾನ್ಸ್ ಮಾಡಿದ್ವಿ. ಬಟ್ ಸಾಂಗ್ ಪ್ಲೇ ಮಾಡೋಕ್ಕಾಗ್ತಾಯಿಲ್ಲ, ಅದಂತೂ ತುಂಬ ಬೇಜಾರು ಆಗ್ತಾಯಿದೆ. ನಮ್ಮ ಡ್ಯಾನ್ಸ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು.
ತುಂಬ ಖುಷಿಯಾಗಿ ಡ್ಯಾನ್ಸ್ ಮಾಡಿದ್ವಿ. ಬಟ್ ಸಾಂಗ್ ಪ್ಲೇ ಮಾಡೋಕ್ಕಾಗ್ತಲ್ಲ ಅನ್ನೋದು ಒಂದು ಬೇಜಾರು ತುಂಬಾ ಇದೆ. ಸೊ ನಿಮಗಂತೂ ನಮ್ಮೆಲ್ಲರ ಡ್ಯಾನ್ಸ್ ಅಂತೂ ತುಂಬ ಡೆಫಿನೆಟ್ಲಿ ಇಷ್ಟ ಆಗಿದೆ ಅಂತ ಖಂಡಿತವಾಗ್ಲೂ ಅಂದ್ಕೊಳ್ತಾ ಇದ್ದೀವಿ. ನಮ್ಮ ಡ್ಯಾನ್ಸ್ ಇಷ್ಟ ಆದರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹೇಗೆ ಅನ್ನಿಸ್ತು ಅಂತ. ಬೇಗ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಚಟಪಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಹಾಗೆ ಡ್ಯಾನ್ಸ್ ಮಾಡ್ತಾರೆ ತುಂಬ ಎಲ್ಲರೂ ಇಂಟ್ರೆಸ್ಟಿಂದ ಡ್ಯಾನ್ಸ್ ಮಾಡಿದ್ರು ಅಂತಲೇ ಹೇಳ್ಬೋದು. ಮಕ್ಕಳಂತೂ ತುಂಬ ಚೆನ್ನಾಗಿ ಮಾಡಿದ್ರು. ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು ಒಂದು ಕಡೆ. ಬಟ್ ಸಾಂಗ್ ಪ್ಲೇ ಮಾಡೋಕ್ಕಾಗ್ತಿಲ್ವಲ್ಲ ಅಂತ ಬೇಜಾರು ಕೂಡ ಅದೇ ಟೈಮೇ ಬೇಜಾರಾಗ್ತಾಯಿತ್ತು ನನಗೆ. ಎಲ್ಲರೂ ಒಟ್ಟಿಗೆ ಸೇರಿದಾಗ ಒಂದು ಥ್ರಿಲ್ ಅಂತಂದರೆ ಒಬ್ರನ್ನೊಬ್ರು ಕಾಲು ಎಳ್ಕೊಂಡು ರೇಗಿಸ್ಕೊಂಡು ಕಾಮಿಡಿ ಮಾಡ್ಕೊಂಡು ಫನ್ ಎನಿಮೇಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇದು ನ್ಯೂ ಇಯರ್ ಅಂತ ಪಾರ್ಟಿ ಅಂತ ಅಲ್ಲ, ಎಲ್ಲೇ ಹೋದರೂ ಕೂಡ ತುಂಬ ಚೆನ್ನಾಗಿರುತ್ತೆ. ನನ್ನ ಡ್ಯಾನ್ಸ್ ಅಂತೂ ಫುಲ್ ಫನ್ನಾಗಿತ್ತು ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಫನ್ ಎನಿಮೇಟ್ ಇತ್ತು ನನ್ನ ಡ್ಯಾನ್ಸಲ್ಲಿ. ಸೊ ನನ್ನ ಡ್ಯಾನ್ಸ್ ನನಗೆ ನೋಡಿ ನಗು ಬರ್ತಾಯಿತ್ತು. ನಾವಿಬ್ಬರು ಅಲ್ಲಂತೂ ಚಿತ್ರನೂ ನಾನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ನನ್ನನ್ನಂತೂ ಸಿಕ್ಕಾಪಟ್ಟೆ ಗೋಳಿ ಕಂಡಿದ್ದಾಳೆ ನಮ್ಮ ಚಿತ್ರ ಇವತ್ತು. ಈಗ ಇಯರ್ ಎಂಡ್ ಪಾರ್ಟಿ ಅಂತೂ ತುಂಬ ಚೆನ್ನಾಗಿತ್ತು. ನನಗಂತೂ ಖುಷಿ ಆಯಿತು. ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಎಷ್ಟೊತ್ತಿಂದ ಡ್ಯಾನ್ಸ್ ಮಾಡಿದ್ರು ಕೂಡ ಡ್ಯಾನ್ಸ್ ಬೋರಿಂಗ್ ಅಂತ ಅನ್ನಿಸ್ಲಿಲ್ಲ, ಹಾಗೆ ನಿಲ್ಲಿಸ್ಬೇಕು ಅಂತ ಅನಿಸಲ್ಲ. ಈ ಥರ ಫಂಕ್ಷನ್ ಪಾರ್ಟಿ ಇದ್ದಾಗ ನಿಜವಾಗ್ಲೂ ಖಂಡಿತ ಹೇಳಬೇಕು ಅಂದರೆ ಇನ್ನೂ ಎನರ್ಜಿ ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾವ ಮೈಕೈ ನೋವಾಗಲಿ ಯಾವುದು ಪೇಯ್ನ್ ಕೂಡ ಕಾಣಿಸ್ಕೊಳ್ಳಲ್ಲ. ಏನಕ್ಕೆ ಅಂತಂದರೆ ಖುಷಿಯೇ ತುಂಬಿರುತ್ತೆ, ಅಲ್ಲಿ ನಗುನೇ ತುಂಬಿರುತ್ತೆ. ಸೊ ಮತ್ತು ಹಾಗೆ ರೇಗಿಸೋದು ಗಾಲೆಳೆಯೋದು ಅದೇ ಜಾಸ್ತಿ ತುಂಬಿರೋದ್ರಿಂದ ನಮ್ಮ ನೋವುಗಳನ್ನ ಪಕ್ಕಕ್ಕಿಟ್ಟು ನಾವು ಸ್ಪಂದಿಸ್ತೀವಿ ಅಂತ ಹೇಳ್ಬೋದು. ಸದಾಕಾಲ ನಾವು ಜೀವನದಲ್ಲಿ ಏನು ಸಂಪಾದನೆ ಮಾಡ್ತೀವಿ ಬಿಡ್ತೀವಿ ಅನ್ನೋದಕ್ಕಿಂತ ಮುಂಚೆ ಜನಗಳ ಪ್ರೀತಿನ ಹಾಗೆ ನಮ್ಮ ಖುಷಿನ ಸಂಪಾದನೆ ಮಾಡಬೇಕು. ಬಿಕಾಸ್ ಯಾವಾಗಲೂ ಚಿಂತೆಯಲ್ಲಿ ಇದ್ದಿದ್ದೆ, ಪ್ರಾಬ್ಲಮ್ಸ್ ಇದ್ದಿದ್ದೆ, ಹಾಗೆ ಎಷ್ಟೇ ಕಷ್ಟ ಅನ್ನೋದು ಒಂದು ಇದ್ದಿದ್ದೇನೆ. ಬಟ್ ನಾವು ಖುಷಿನ ಸಂಪಾದಿಸಿ ಆ ಖುಷಿಯಾಗಿರ್ತೀವಲ್ವ ಅವಾಗ ಅಷ್ಟು ಸಮಯ ನಮಗೆ ಆಯುಷು ವೃದ್ಧಿ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಜೊತೆಗೆ ಎಲ್ಲರ ಜೊತೆ ಮಿಂಗಲ್ ಆದಾಗ ಮನಸ್ಸು ಬಿಚ್ಚಿ ಮಾತಾಡಿದಾಗ ಎಷ್ಟೋ ನಮ್ಮ ನೋವುಗಳು ದೂರ ಆಗುತ್ತೆ ಅಂತಲೇ ಹೇಳ್ಬೋದು. ಆಮೇಲೆ ಹಾಗೆ ಒಬ್ರನ್ನೊಬ್ರು ಮಿಂಗಲ್ ಆಗಿ ಕೂತ್ಕೊಂಡು ಮಾತಾಡಿದಾಗ ಕೆಲವೊಂದೊಂದು ಕಲಿಯೋ ಅಂಥದ್ದು ಖಂಡಿತವಾಗ್ಲೂ ನಮಗೆ ಸಿಗುತ್ತೆ ಅಲ್ಲಿ. ಏನಕ್ಕೆ ಅಂತಂದರೆ ನಾವು ಸಿಂಗಲ್ ಇರುವಾಗ ಅಂತೂ ಅದು ಅರ್ಥ ಆಗಲ್ಲ ನಮಗೆ. ಒಂದೇ ಕಡೆ ಅಂದರೆ ಚಿಂತೆ ಮಾಡೋದ್ರಲ್ಲೇ ಮುಳುಗೋಗಿರ್ತೀವಿ. ಬಟ್ ಎಲ್ಲರ ಜೊತೆಗೆ ಸೇರಿದಾಗ ಒಬ್ಬರು ಕಡೆಯಿಂದ ಒಂದು ಮಾತು ನಮಗೆ ಬಂದಾಗ ಅಲ್ಲಿ ತಿಳ್ಕೊಳ್ಳೋ ಅಂಥದ್ದು ತುಂಬಾ ಇರುತ್ತೆ. ಈ ಥರ ಅಲ್ಲ, ಈ ಥರ ಹೀಗೆಲ್ಲ ಹೀಗೆ ನಾವಿರೋದು ಇವಾಗ ತಪ್ಪಾಗಿ ಕಾಣಿಸ್ತಾ ಇರುತ್ತೆ. ಬಟ್ ಅವ್ರ ಜೊತೆ ಇದ್ದಾಗ ಕೆಲವೊಂದು ಮಾತುಗಳನ್ನ ಕಲಿತಾಗ ನಾವು ಕರಪ್ಷನ್ ಮಾಡ್ಕೊಳಕ್ಕಿರ್ಬೋದು, ಕರೆಕ್ಟ್ ಆಗೋಕ್ಕಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇಷ್ಟ ತನಕ ಸೂಪರಾಗಿ ಡ್ಯಾನ್ಸ್ ಮಾಡಿ ಮಜಾ ಮಾಡಿ ಹಾಗೆ ಗೇಮ್ಸ್ ಆಡಿ ಪ್ರತಿಯೊಂದು ಥರನೂ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಲಾಸ್ಟ್ ಕ್ಲೈಮ್ಯಾಕ್ಸ್ ಈವ್ನಿಂಗ್ ಬಂದಿದ್ದೀವಿ. ಆಲ್ರೆಡಿ 11:45 ಆಗಿದೆ. ಮಿಡ್ನೈಟ್ ತನಕನೂ ಎಂಜಾಯ್ ಮಾಡಿದ್ದೇ ಆಗೋಯಿತು. ಫುಲ್ ಖುಷಿ ಆಯಿತು. ಈಗ ಕೇಕ್ ಕಟ್ ಮಾಡಬೇಕು ಅಂತ ಹೇಳಿ ನಾನು ಕೂಡ ಕೇಕೆಲ್ಲ ತಂದು ರೆಡಿ ಮಾಡ್ತಾಯಿದ್ದೀನಿ. ಡ್ಯಾನ್ಸ್ ಮಾಡಬೇಕು ಅಂತಂದರೆ ಟೈಮ್ ಈಸ್ ಓವರ್ ಆಗಿತ್ತು ಆಲ್ರೆಡಿ. ಬೆಳಗ್ಗೆ ಇನ್ನು ಬೇಗ ಎದ್ದಾಳಲೇಬೇಕು, ಅರ್ಲಿ ಮಕ್ಕಳದು ಸ್ಕೂಲು ಕಾಲೇಜೆಲ್ಲ ಇರುತ್ತಲ್ಲ ಅದಕ್ಕೆ. ಸೊ ಕೇಕ್ ಕಟ್ ಮಾಡುವ ಅಂತ ಎಲ್ಲ ತಗೊಬಂದು ಜೋಡಿಸ್ತಾ ಇದ್ದೀನಿ. ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡುವ ನ್ಯೂ ಇಯರ್ನ. ಇವಾಗ ಲಾಸ್ಟ್ ಮೂಮೆಂಟು ಇನ್ನು ಮಕ್ಕಳೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಅಂದರೆ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಸಾಂಗ್ ಅಂತೂ ಸಖತ್ತಾಗಿತ್ತು. ಆಂಟಿ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು. ಲಾಸ್ಟ್ ಕ್ಲೈಮ್ಯಾಕ್ಸ್ ಟಪಾಲುಚ್ಚಿ ಗೊತ್ತೇ ಇದೆ ನಿಮ್ಗೆ ಆ್ಯಕ್ಚುಲಿ ಯಾವ್ದು ಹಾಕೊಳ್ತೀವಿ ಅಂತ. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಾಗಿ. ಸುಂಟರ ಗಾಳಿ ಹಚ್ಚುತ್ತೈತೆ ತಕ್ಕಡಕ ಅಂತ ಕುಣಿತಾ ಇದ್ವಿ. ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಪಾರ್ಟಿ ನೈಟು ಹೆಣ್ಮಕ್ಳು ಎಲ್ಲ ಸೇರಿಕೊಂಡಿದ್ದು. ಇನ್ನೊಂದಂದರೆ ತುಂಬ ಖುಷಿನೇ ಇರುತ್ತೆ ತುಂಬ ಜನ ಸೇರಿದಷ್ಟು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಕ್ಲಾಪ್ ಮಾಡಬೇಕು ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಪಾರ್ಟಿನ ಇಷ್ಟು ಚೆನ್ನಾಗಿ ಎಂಟರ್ಟೈನ್ಮೆಂಟಾಗಿ ನಡೆಸಿದ್ದಕ್ಕೆ, ಪಾಲ್ಗೊಂಡಿದ್ದಕ್ಕೆಲ್ಲ ತುಂಬ ಥ್ಯಾಂಕ್ಸ್. ಮಕ್ಕಳಂತೂ ಮಜಾ ಮಾಡಿ ಸಾಕಿದ್ರು. ನಾವು ಕೂಡ ಚಿಕ್ಕವ್ರ ಥರ ಡ್ಯಾನ್ಸ್ ಮಾಡ್ತಾನೆ ಇದ್ವಿ. ಸೊ ನನಗಂತೂ ಅಭ್ಯಾಸಾಗಿ ಡ್ಯಾನ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ.
ಅದರಲ್ಲೂ ಚಿತ್ರ ನಾನು ಸೇರ್ಕೊಂಡಾಗಂತೂ ಕಾಲೆಳೆದು ರೇಗ್ಸೋದು ಕಾಮನ್ ಆಗಿರುತ್ತೆ. ಜೊತೆಗೆ ನನ್ನ ಅಕ್ಕನ ಮಗಳು, ಅಕ್ಕ, ಹಾಗೆ ನನ್ನ ಮಾವನ ಮಗಳು ಎಲ್ಲ ಬಂದಿದ್ದಂತೂ ನನಗೆ ತುಂಬ ಖುಷಿ ಆಯಿತು. ನನ್ನ ಜೊತೆ ಸೇರ್ಕೊಂಡು ಕುಣಿದ್ರಲ್ವ, ಅದಕ್ಕಂತೂ ತುಂಬಾ ಖುಷಿ ಆಯ್ತು ಅಂತಲೇ ಹೇಳ್ಬೋದು. ಅಂದರೆ ಕುಣಿಯೋದು ಅಂದರೆ ಒಂದು ಕಲೆ ಅಂತಲೇ ಹೇಳ್ಬೋದು. ನಮಗೆ ಡ್ಯಾನ್ಸ್ ಬರಲಿಲ್ಲ ಅಂದ್ರೂ ಕಷ್ಟಪಟ್ಟು ಡ್ಯಾನ್ಸ್ ಮಾಡೋದ್ರಲ್ಲಿ ತುಂಬಾ ಖುಷಿ ಇರುತ್ತೆ. ಸೊ ಆ ಖುಷಿನ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬಹುದು. ನೋಡಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಬಂದಿದೆ ಅಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಎಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಎಲ್ಲ ಅದು ಕ್ರೆಡಿಟ್ ನಿಮಗೇ. ಸೊ ಅದಕ್ಕಾಗಿ ನಾನೇ ಕ್ಲಾಪ್ ಕೊಡ್ತಾಯಿದ್ದೀನಿ ನಿಮಗೆ. ಥ್ಯಾಂಕ್ ಯು. ಹೀನಾ ಬನ್ನಿ ಮಕ್ಕಳೇ ಕೇಕ್ ಕಟ್ ಮಾಡುವ ಬನ್ನಿ ಅಂತಂದರೆ ಅವರಿಗೆ ಮ್ಯೂಸಿಕ್ ತುಂಬ ಇಷ್ಟ ಆಗಿತ್ತು. ಸೊ ಡ್ಯಾನ್ಸ್ ಮಾಡ್ತಾಯಿದ್ರು. ಕೇಕ್ ಕಟ್ ಮಾಡಿಬಿಟ್ಟು ಡ್ಯಾನ್ಸ್ ಮಾಡುವ ಬನ್ನಿ ಅಂತಂದರೆ, ಇಲ್ಲ ಡ್ಯಾನ್ಸ್ ಮುಗಿಸ್ಬಿಟ್ಟೆ ಕೇಕ್ ಕಟ್ ಮಾಡೋಣ ಅಂತ ಇದ್ರು. ಹಾಗಾಗಿ ಡ್ಯಾನ್ಸ್ ಮುಗಿಸ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ಮ್ಯೂಸಿಕ್ನ ನಾನು ಯಾವುದಕ್ಕೂ ಅಪ್ಲೈ ಮಾಡೋಕ್ಕಾಗಿಲ್ಲ. ಸೊ ಒಂದು ರೀಸನ್ ಗೊತ್ತೇ ಇರುತ್ತೆ ನಿಮಗೆಲ್ಲರಿಗೂ, ಕಾಪಿರೈಟ್ ಪ್ರಾಬ್ಲಮ್ ಅಂತ. ಹಾಗಾಗಿ ಮ್ಯೂಸಿಕ್ ಅಪ್ಲೈ ಮಾಡಿದ್ರೆ ಯಾರು ಬೇಜಾರು ಮಾಡ್ಕೊಳ್ಬೇಡಿ. ಬಟ್ ಸಾಂಗ್ ಯಾವುದಾದ್ರು ಅಂತ ಗೆಸ್ ಮಾಡಿ ಕಮೆಂಟ್ ಮೂಲಕ ಕಳಿಸಿ ಅಂತ ಹೇಳ್ತಾ ಇದ್ದೀನಿ. ನೋಡಿ ಚಿತ್ರ ನಾನು ಡ್ಯಾನ್ಸ್ ನೋಡಿ, ನನ್ನ ಅಕ್ಕನ ಮಗಳು ಡ್ಯಾನ್ಸ್ ನೋಡಿ ತುಂಬ ಚೆನ್ನಾಗಿದೆ, ನನ್ನ ಮಕ್ಕಳು ಡ್ಯಾನ್ಸ್ ನೋಡಿ ತುಂಬ ಚೆನ್ನಾಗಿದೆ. ಸೊ ಮಕ್ಳುಗಳು ಡ್ಯಾನ್ಸ್ ಮಾಡಬೇಕಾದ್ರೆ ನಾವು ನೋಡ್ತಾ ಇರ್ತೀವಿ ಸಮ್ಟೈಮ್ಸು. ಒಂದೊಂದು ಸರಿ ನಾವೇ ಪಾಲ್ಗೊಂಡು ತುಂಬ ಸಿಕ್ಕಾಬಟ್ಟೆ ಕುಣಿತೀವಿ. ಸೊ ಅದಂತೂ ತುಂಬ ಆಸಮಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ನಂದು ಕ್ಲೈಮ್ಯಾಕ್ಸಲ್ಲಿ ನನ್ನ ಮಾವನ ಮಗಳ ಜೊತೆ ಕುಣಿಯೋಣ ಅಂತ ಬಂದಿದ್ದೀನಿ ನೋಡಿ. ಏನಕ್ಕೆ ಅಂದರೆ ಅವಳು ಸಪ್ರೇಟಾಗಿ ನಿಂತಿದ್ಲು. ಸೊ ಕರ್ಕೊಂಬಂದು ಕುಣಿಸ್ಬೇಕು, ಅವಳು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ. ಸೊ ಅದಕ್ಕಾಗಿ ಇನ್ನು ನನ್ನ ಅಕ್ಕನ ಮಗಳು ಪ್ರಿಯಾ ಅಂತೂ ಸೂಪರ್ ಡ್ಯಾನ್ಸರ್ ಅಂತಲೇ ಹೇಳ್ಬೋದು. ಮಕ್ಕಳಂತೂ ತುಂಬ ಚೆನ್ನಾಗಿ ಕುಣಿತವೆ. ಇನ್ನು ಚಿತ್ರನೂ ಕೂಡ ಸಿಕ್ಕಾಬಟ್ಟೆ ಮಜಾ ಮಾಡ್ತಾಯಿದ್ಲು, ಎಂಜಾಯ್ ಮಾಡ್ತಾಯಿದ್ಲು. ಚೆನ್ನಾಗಿ ನೋಡಿ ಮಧ್ಯೆ ಎಷ್ಟು ಮಂಗನಾಟ ಆಡ್ತಿತ್ತಂತ ನೋಡಿ, ಹೆಂಗೆ ಎಷ್ಟೆಲ್ಲ ಚೇಷ್ಟೆ ಮಾಡುತ್ತೆ ಅಂತ. ಸೊ ಸಿಕ್ಕಾಬಟ್ಟೆ ಖುಷಿ ಆಗ್ತೈತೆ ಅಂತಲೇ ಹೇಳ್ಬೋದು. ಡ್ಯಾನ್ಸ್ ಮಾಡೋದ್ರಲ್ಲೂ ಮಜಾ ಇರುತ್ತೆ. ಆ ಮಜಾ ಎಂಜಾಯ್ ಮಾಡ್ತೀವಲ್ಲ ಚಿಕ್ಕ ಮಕ್ಕಳ ಥರ, ಅದೊಂದು ಖುಷಿ ಅಂತಲೇ ಹೇಳೋದು. ಕ್ಲೈಮ್ಯಾಕ್ಸಲ್ಲಿ ನಾನು ಕುಣಿದಿರೋದಂತೂ ನಿಮಗೆ ಫನ್ ಅಂತ ಅನಿಸುತ್ತೆ. ಸೊ ಬಟ್ ನೀವು ಎಂಜಾಯ್ ಮಾಡಿ ಅಷ್ಟೇ. ಫ್ಯಾಮಿಲಿ ಜೊತೆ ಇದ್ದಾಗ ಎಂಜಾಯ್ ಮಾಡಬೇಕು, ಎಂಜಾಯ್ ಮಾಡೋದನ್ನೇ ಮುಖ್ಯ ಅಂತ ಹೇಳ್ತಾ ಇವತ್ತು ಕೇಕ್ ಕಟ್ ಮಾಡುವ ಬನ್ನಿ. ಎಲ್ಲರೂ ಮಿಡ್ ನೈಟ್ ಪಾರ್ಟಿಯಲ್ಲಿ ಏನೆಲ್ಲ ಮಾಡ್ತಾರೆ ಅನ್ನೋದನ್ನು ನಾವು ಕೂಡ ಫೈರ್ ಕ್ಯಾಂಪ್ ಹಾಕಿ ಡ್ಯಾನ್ಸ್ ಮಾಡಿ ಗೇಮ್ಸ್ ಆಡಿಸಿದ್ವಿ. ಇನ್ನು ಕೆಲವೊಂದೊಂದು ಮಾಡಬೇಕಂತ ಅಂದ್ಕೊಂಡಿದ್ದು ಮಿಸ್ ಆಯಿತು. ಬಟ್ ಆದರೆ ನೆಕ್ಸ್ಟ್ ಟೈಮ್ ಅಂತೂ ಒಂದು ಮಿಸ್ ಮಾಡದಿರೋ ಥರ ಎಂಜಾಯ್ ಮಾಡ್ತೀವಿ ಅಂತಲೇ ಹೇಳ್ಬೋದು. ಎಂಜಾಯ್ಮೆಂಟ್ ಅಂತೂ ಸಾಕಾಗಿತ್ತು. ಹಾಗೆ ಯಾರಿಗೆಲ್ಲ ನಮ್ಮ ಎಂಜಾಯ್ಮೆಂಟ್ ಖುಷಿ ಆಯಿತು ಅದನ್ನು ಅದ್ರ ಬಗ್ಗೆ ಹೇಳಿ ಅಂತಲೇ ಹೇಳ್ತೀನಿ. ಹಾಗೆ ನಮ್ಮದು ಲಾಸ್ಟಿಗೆ ನಮ್ಮ ಮನಸ್ಸಿಗೆ ಹತ್ತಿರವಾದವರು, ನಮ್ಮ ಮನಸ್ಸಲ್ಲೇ ಇರೋ ಅಂಥವ್ರು ನಮ್ಮೊಟ್ಟಿಗೆ ಸೇರಿದಾಗ ಆ ಕ್ಷಣ ಮೂಮೆಂಟ್ ಅಂತೂ ತುಂಬ ಸುಂದರವಾಗಿರೋದಕ್ಕೆ ಆಗಿರುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿಯಾಗಿತ್ತು. ಸೊ ಎಲ್ಲರೂ ಎಂಜಾಯ್ ಮಾಡಿದ್ವಿ, ವಿಶ್ ಮಾಡಿ ಖುಷಿಯಾಗಿ ಇರೋಷ್ಟು ನಿಮಿಷಗಳಂತೂ ತುಂಬ ಎಂಜಾಯ್ ಮಾಡಿದ್ವಿ. ನಮ್ಮ ಪುಟಾಣಿ ನೋಡಿ ಎಷ್ಟು ಚೆನ್ನಾಗಿ ಈ ಮಿಡ್ ನೈಟ್ ಆದರೂ ಕೂಡ ಅವನು ಎಂಜಾಯ್ ಮಾಡ್ತಿದ್ದಾನೆ ಅಂದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾನೆ. ಅದನ್ನು ನೋಡಿ ಅಂತೂ ತುಂಬ ಖುಷಿಯಾಯಿತು. ಸೊ ಹೊಸ ವರ್ಷ ಎಲ್ಲರ ಜೊತೆಗಿದ್ವಿ, ಖುಷಿಯಾದ ಕ್ಷಣನ ಸ್ಪೆಂಡ್ ಮಾಡಿದ್ವಿ ಅನ್ನೋದು ತುಂಬ ಬ್ಲೆಸ್ಸಡ್ ಅಂತಲೇ ಹೇಳ್ಬೋದು. ಹೀಗೆ ನಮ್ಮ ಲೈಫ್ ಪೂರ್ತಿ ಖುಷಿಯಾಗಿ ನಗ್ನಾಗ್ತಾ ಇರೋಣ ಅಂತ ಅನ್ನೋದನ್ನೇ ನನ್ನ ಒಂದು ಆ್ಯಂಬಿಷನೋ ಅಥವಾ ಒಂದು ಗುರಿನೋ ಏನೋ ಒಂದು ಅಂದ್ಕೊಳ್ಳಿ. ಇನ್ನು ನಮ್ಮ ಮೇಡಮ್ ಅಂತೂ ಮ್ಯೂಸಿಕ್ ಮೂಡಿಂದನೇ ಆಚೆ ಬಂದಿಲ್ಲ ಅಂತಲೇ ಹೇಳ್ಬೋದು. ಮ್ಯೂಸಿಕಲ್ಲೇ ಇದ್ದಾರೆ, ಸೊ ಡ್ಯಾನ್ಸಲ್ಲೇ ಇದ್ದಾರೆ. ಕೇಕ್ ಕಟ್ ಮಾಡುವಂತ ಬಂದರೆ ಲಾಸ್ಟ್ ಫೈನಲ್ ಮೂಮೆಂಟ್ ಬಂತಲ್ಲ ಅಂತ ಬೇಜಾರು ಕೂಡ ಆಗ್ತಿತ್ತು. ಏನಕ್ಕೆ ಅಂದರೆ ನಾವು ಮ್ಯಾಕ್ಸಿಮಮ್ ತುಂಬ ಇವತ್ತು ಬೆಳಗ್ಗೆಯಿಂದ ಪ್ರಿಪರೇಷನ್ ಮಾಡಿದ್ದು ಈ ಒಂದು ಸೆಗ್ಮೆಂಟ್ಗೆ ಅಂತಲೇ ಹೇಳ್ಬೋದು. ಇಯರ್ ಎಂಡ್ ಪಾರ್ಟಿ ಸೆಲೆಬ್ರೇಷನ್ಗೆ ತುಂಬ ಖುಷಿ ಆಗ್ತಾನೇ ಇತ್ತು. ಬಟ್ ಈ ಖುಷಿ ಯಶಸ್ವಿಯಾಗಿ ಈಡೇರಲು ಇವರೆಲ್ಲರೂ ಕಾರಣಭೂತರು ಅಂತಲೇ ಹೇಳ್ಬೋದು. ಏನಕ್ಕೆ ಪ್ರತಿಯೊಬ್ಬರು ಎಂಜಾಯ್ ಮಾಡಿ ನಮ್ಮ ಜೊತೆ ಮಿಂಗಲ್ ಆಗಿ, ಹಾಗೆ ಡ್ಯಾನ್ಸ್ ಆಗಿರ್ಬೋದು, ಮಾತುಕತೆ ಆಗಿರ್ಬೋದು, ಗೇಮ್ಸ್ ಆಗಿರ್ಬೋದು, ಎಲ್ಲನೂ ನಗುತ್ತಾ ಪ್ರತಿಯೊಂದನ್ನು ನಮ್ಮ ಜೊತೆ ಕಳೆದಿದ್ದಕ್ಕೆ ಥ್ಯಾಂಕ್ ಯು. ಖುಷಿಯ ಕ್ಷಣ ಹೇಗಿರುತ್ತೆ ಅಂತಂದರೆ ಹೀಗೆ ಇರುತ್ತೆ, ಅದ್ಭುತವಾಗಿರುತ್ತೆ.
ಅಂದರೆ ಪರಸ್ಪರ ಎಲ್ಲದನ್ನು ಡಿಸ್ಕಸ್ ಮಾಡೋದಿರ್ಬೋದು, ಒಂದೊಂದು ಗೆಲುವಿನಲ್ಲಿ ಸಂತೋಷ ಕಾಣೋದಿರ್ಬೋದು, ತುಂಬ 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 ಮೆಮೊರೇಬಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ನಾವಿನ್ನು ಅಲ್ಲಿ ಮಕ್ಕಳೇನಾದರೂ ಡ್ಯಾನ್ಸ್ ಮಾಡೋ ಮೂಡಲ್ಲಿ ಹಿಂದಕ್ಕೆ ಫೈರ್ ಕ್ಯಾಂಪ್ ಹಾಕಿರೋ ಕಡೆ ಬಂದರೆ ಕಷ್ಟ ಅಂದ್ಬಿಟ್ಟು ತೆಗೆದು ಅದನ್ನು ಹೊರಗಡೆ ಹಾಕಿದ್ವಿ. ಏನಕ್ಕೆ ಅಂದರೆ ಎಲ್ಲ ಕೇಕ್ ಕಟ್ ಮಾಡೋ ಮೂಡು ಮತ್ತು ಅದರಲ್ಲಿ ಇರುವಾಗ ತುಂಬ ಕಷ್ಟ ಇರುತ್ತೆ, ಲಾಸ್ಟ್ ಸೆಗ್ಮೆಂಟಲ್ಲಿ ಪ್ರಾಬ್ಲಮ್ ಆಗಬಾರ್ದು ಅನ್ನೋದು ಉದ್ದೇಶದಿಂದ ಅದನ್ನು ತೆಗೆದಿಸ್ತು ನಾವು ಕೂಡ ಜಾಯ್ನ್ ಆದ್ವಿ ಕೇಕ್ ಕಟ್ ಮಾಡೋದ್ರಲ್ಲಿ. ಸೊ ತುಂಬಾ ಪಾರ್ಟಿ ಅಂತೂ ಫುಲ್ಲು ಪೀಸ್ಫುಲ್ಲಾಗಿತ್ತು, ಹಾಗೆ ಖುಷಿಯಾಗಿತ್ತು ಅಂತಲೇ ಹೇಳ್ಬೋದು. ಹಾಗೆ ಎಂಜಾಯ್ ಮಾಡಿದ್ವಿ ತುಂಬ. ಏನು ಅವರ್ ಇಷ್ಟಿದ್ವಿ, ಒಂದು 3 ಅವರ್ ಎಲ್ಲ ಜೊತೆಗಿದ್ವಿ. 3 ಗಂಟೆ ಟೈಮ್ ಕೂಡ ತುಂಬ 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 ಪೀಸಾಗಿ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ನಮ್ಮ ಅಕ್ಕನ ಮಗಳಿಗೆ, ಹಾಗೆ ಚಿತ್ರನ್ಗೆ, ಆಂಟಿಗೆ, ಹಾಗೆ ನಮ್ಮ ಮಾವನ ಮಗಳಿಗೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತಲೇ ಹೇಳ್ತೀನಿ. ಯಾಕೆಂದರೆ ಒಬ್ಬರಿಂದ ಸಾಧ್ಯ ಇಲ್ಲ, ಎಲ್ಲರ ಮನಸ್ಸಿಂದ ಕೂಡ ಯಾವುದೇ ರೀತಿ ಏನು ಅಂದ್ಕೊಳ್ದಿರ ಎಂಜಾಯ್ ಮಾಡ್ತೀವಲ್ಲ, ಅದು ನಿಜವಾಗ್ಲೂ ಗ್ರೇಟ್ ಅಂತ ಅನಿಸೋದು. ಸೊ ನನಗೆ ಅದು ತುಂಬಾ ಖುಷಿಯಾಯಿತು. ಪಾರ್ಟಿಯಲ್ಲಿ ಅಷ್ಟು ಚೆನ್ನಾಗಿ ಅಷ್ಟು ಎಂಜಾಯ್ ಮಾಡಿದ್ದು ತುಂಬ ತುಂಬ ತುಂಬಾ ಖುಷಿ ಅಂತ ಅನ್ನಿಸ್ತು. ಏನಕ್ಕೆ ಅಂತ ಅಂದರೆ ಪ್ರತಿಯೊಂದು ಮೂಮೆಂಟ್ ಕೂಡ ಮೆಮೊರೇಬಲ್ ಆಗಿತ್ತು ಅಂತಲೇ ಹೇಳ್ಬೋದು. ಯಾವುದೇ ರೀತಿ ಎಲ್ಲೂ ಕೂಡ ಹೆಚ್ಚು ಕಮ್ಮಿ ಆಗದಲ್ಲೇ ಚೆನ್ನಾಗಿ ಲಾಸ್ಟ್ ಕ್ಲೈಮ್ಯಾಕ್ಸ್ವರೆಗೂ ಕೂಡ ತುಂಬ ಚೆನ್ನಾಗಾಯಿತು ಪಾರ್ಟಿ ಕೂಡ. ನಾವು ಪಾರ್ಟಿ ಆರ್ಗನೈಸ್ ಮಾಡಿದ್ದು ಕೂಡ ತುಂಬ ಖುಷಿ ಅಂತಲೇ ಅನ್ನಿಸ್ತು. ಏನಕ್ಕೆ ಅಂತ ಅಂದರೆ ಒಂದೊಂದು ಪಾರ್ಟಿಗಳಲ್ಲಿ ತುಂಬ ಬೇಜಾರಾಗುತ್ತೆ, ಬಟ್ ಇಲ್ಲಿ ಬೇಜಾರಾಗಲಿಲ್ಲ ಅನ್ನೋದೇ ಒಂದು ದೊಡ್ಡ ವಿಷಯ. ಹಾಗೆ ಇಷ್ಟೋ ತನಕ ಮಕ್ಕಳು ಚಿಕ್ಕ ಮಕ್ಕಳು ಇಬ್ಬರಿದ್ದಾರೆ, ಅವರು ಕೂಡ ಗಲಾಟೆ ಮಾಡ್ದಿರ, ಅಳ್ದಿರ ಎಲ್ಲರ ಜೊತೆಗೂ ನಿಂತ್ಕೊಂಡು ಅವ್ರ ಡ್ಯಾನ್ಸ್ ಅಂತೂ ಸಪ್ರೇಟಾಗಿ ಡ್ಯಾನ್ಸ್ ಮಾಡೋದಿರ್ಬೋದು, ಅವ್ರ ಆಟ ಆಗಿರ್ಬೋದು, ಅವ್ರ ಫನ್ ಆಗಿರ್ಬೋದು, ಅಷ್ಟು ಚೆನ್ನಾಗಿತ್ತು. ಒಂದೊಂದು ಮಕ್ಕಳು ಲೇಟ್ ನೈಟ್ ಆದ ತಕ್ಷಣವೇ ಸಿಕ್ಕಾಬಟ್ಟೆ ಅಳ್ತಾರೆ, ಬಟ್ ನಮ್ಮ ಮಕ್ಕಳು ಆ ಥರ ಮಾಡಲೇ ಇಲ್ಲ. ಪುಟಾಣಿ ಮಕ್ಕಳುಗಳು ಎಂಜಾಯ್ ಮಾಡ್ತಾ ಅವ್ರು ನಮ್ಮ ಖುಷಿಯಲ್ಲಿ ಅವ್ರ ಖುಷಿನೂ ನೋಡ್ತಾಯಿದ್ರು. ಸೊ ನನಗಂತೂ ಅದು ನಿಜವಾಗ್ಲೂ ಖಂಡಿತವಾಗ್ಲೂ ಮಿರಾಕಲ್ ಅಂತಲೇ ಅನ್ನಿಸ್ತು. ಏನಕ್ಕೆ ಮಿಡ್ ನೈಟ್ ತನಕ ಮಕ್ಕಳುಗಳು ಎಚ್ಚರವಾಗಿರೋದು ಅಂದರೆ ಸುಮ್ಮನೆ ಹುಡುಗಾಟದ ಮಾತಲ್ಲ, ಬಟ್ ಆ ಮಕ್ಕಳುಗಳು ನಮ್ಮ ಜೊತೆಗೆ ನಗ್ನಗ್ತಾ ಇದ್ರಲ್ಲ, ಸೊ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಕೇಕ್ ತಿನ್ನೋ ಮೂಮೆಂಟ್ ಆಗಿರ್ಬೋದು, ಇನ್ನೇನು ಮುಗೀತಿದೆ ಎಲ್ಲ ಹೋಗ್ತಾರೆ ಅನ್ನೋ ಮೂಮೆಂಟಲ್ಲಿ ತುಂಬಾ ಬೇಜಾರಾಗುತ್ತೆ. ಏನಕ್ಕೆ ಇಷ್ಟು ಸಮಯ ಜೊತೆಗಿದ್ದು ಮತ್ತೆ ದೂರ ಆಗ್ಬಿಡ್ತೀವಲ್ಲ ಅನ್ನೋ ಭಯ ಕೂಡ ಇರುತ್ತೆ. ಯಾರು ತಿನ್ನಿಸ್ಲಿಲ್ಲ. ನಾನು ತಿನ್ನಿಸ್ಕೊಂಡ್ಬಂದೆ ಎಲ್ಲರಿಗೂ ಕೊಟ್ಟ. ಇವಾಗ ಗೇಮ್ಸ್ ಎಲ್ಲ ಆಡಿಸಿ ಕೇಕ್ ಎಲ್ಲ ಕಟ್ ಮಾಡಿ ನ್ಯೂ ಇಯರ್ ಆಚರಣೆ ಮಾಡಿ ಎಲ್ಲ ಬಂದು ಸುಸ್ತಾಗಿ ಇನ್ನೊಂದೇನು ಗೊತ್ತಾ, ನಿನ್ನ ಫೋನ್ ಕುಂದಿರೋದೇ ನಿರ್ಮಿತ್ತು ಅಲ್ಲ, ನಿರ್ಮಿತ್ತು ಹೋಗ್ಬಿಟ್ಟು ಅವಳು ಕ್ಯಾಮೆರಾ ಹಿಂಗೆ ಕುಳಿತಿದ್ದ. ಥ್ಯಾಂಕ್ ಯು ಸೊ ಮಚ್. ಇವಾಗ ಬಹುಮಾನ ವಿತರಣೆಯನ್ನು ಮಾಡುವವರು ಹಲೋ ಚಿತ್ರಾ ಮೇಡಮ್. ಮೊದಲಿಗೆ ಆಡಿದ್ದು ಮ್ಯೂಸಿಕಲ್ ಚೇರಲ್ಲಿ ಗೆದ್ದವರಿಗೆ ಬಹುಮಾನ ವಿತರಣೆ ಕೊಡಲ್ಲ. ಪ್ರೀತು ಬನ್ನಿ ಏ ಅಕ್ಕನ ಮಗ ಬಂದಿದ್ದು, ಅಕ್ಕನ ಮಗ ಬಂದಿದ್ದು, ಫಸ್ಟ್ ಬಹುಮಾನ ಕೊಡು. ಮ್ಯೂಸಿಕಲ್ ಚೇರ್ ಅಲ್ಲಿ ಶ್ರೀಮತಿ ಪುಷ್ಪ ಅವರು ಫಸ್ಟ್ ಹಾಗೆ ನಮ್ಮ ಡ್ರಾಯಿಂಗ್ ಕಾಂಪಿಟೇಷನ್ ಅಲ್ಲಿ ವಿನ್ ಆಗಿರುವಂತವರು ನಮ್ಮ ಪ್ರೊಫೆಸರ್ ಶ್ರೀಮತಿ ಪ್ರಿಯಾ ಅವರು. ನಾವು ಪಾಪು ಎತ್ಕೆ ಓಡಿ ವಿನ್ ಆಗಿದ್ವಿ, ಇವರೆಲ್ಲ ನಮ್ಮಿಬ್ರಿಗೆ ಪ್ರೈಸ್ ಕೊಡ್ಲೇಬೇಕು. ಇವಾಗ ಫಸ್ಟ್ ಶ್ರೀಮತಿ ಪುಷ್ಪ ಅವರಿಗೆ ಮೊದಲ ತಗಡಿ. ಶ್ರೀಮತಿ ಪುಷ್ಪ ಅವರೇ ಅದ್ ಮಕ್ಳಿಗೆ ಕೊಡಿ, ನೀವು ಇಟ್ಕೊಬಿಡಿ. ಗೆದ್ದವರು ಸೋತಿರೋರಿಗೆ ಮುಚ್ಕೊಡ್ಬೇಕು. ಶ್ರೀಮತಿ ಪ್ರಿಯಾ ಅವರಿಗೆ ಶ್ರೀಮತಿ ಪ್ರಿಯಾ
ಐಕ್ಯೂ ಕಾಂಪಿಟೇಷನ್ ಅಲ್ಲಿ ನಮ್ಮ ಶ್ರೀಮತಿ ಸಿರಿಮತಿ ಪ್ರಿಯಾ ಆಗಿದ್ದಾರೆ. ಅಲ್ಲ ಶ್ರೀಮತಿ ಕಂಗ್ರಾಚುಲೇಷನ್ಸ್, ವಂದನೆಗಳು. ಚಿತ್ರ ಅಲ್ಲ ಸ್ಪೆಷಲ್ ಪ್ರೈಸ್ ಇದು ಗಿಫ್ಟ್ ಓಪನ್ ಮಾಡ್ಬೇಕಾದ್ರೆ ವಿಡಿಯೋ ಮಾಡಿ ಕಳಿಸ್ಬೇಕು ನಿನ್ ರಿಯಾಕ್ಷನ್ ಸಮೇತ. ಒಂದ್ ನಿಮಿಷ ನೀನು ತಲೆ ಕೆಡಿಸ್ಬೇಡ. ಶ್ರೀಮತಿ ಪ್ರಿಯಾ ಅವರು ಒಂದು ಇದು ಗ್ರೂಪ್ ನ ಲೀಡರ್ ಆಗಿ ಆ ಗ್ರೂಪ್ ನ ಗೆಲ್ಲಿಸಿದ್ದಕ್ಕಾಗಿ ಈ ಪ್ರೈಸ್ ನ ಕೊಡ್ತಿದ್ದೇವೆ, ತೆಗೆದುಕೊಳ್ಳಿ. ಇದನ್ನು ಓಪನ್ ಇಬ್ರು ಶ್ರೀಮತಿ ಅವರಿಗೆ ಚಪ್ಪಾಳೆ ಹೊಡಿರಿ. ಎಲ್ಲ clap, clap ಮಾಡಿ. ಇದು ಪುಟಾಣಿಸ್ಗೆ ಕೊಡು. Come on, Putanis. You both Putanis. ಮುತ್ತು ಕೊಟ್ರೆ ಪ್ರೈಸ್. ನೀನ್ ಕೊಡು. ನೀವ್ ಮುತ್ತು ಕೊಟ್ರೆ ಪ್ರೈಸ್ ಬೇಕು ಅಂದ್ರೆ ಮುತ್ತು ಕೊಡು. ಅವ್ನು ಸೊಳ್ಳೆ ಹೊಡಿತಾನೆ. ತಾಚಿನಿ ಮಗಳು. ವೆರಿ ಗುಡ್. ನೀವು ಆಗ್ಲಿ ಒಂದು ಕಿಸಿ ಕೊಡು. ಥ್ಯಾಂಕ್ ಯು. ಇಸ್ಕೊಂಬ ನಿಂಗೆ ಅಲ್ಲಿ ಬಾಲ್ ಇಸ್ಕ. ಶ್ರೀಮತಿ ಪುಷ್ಪಾ ಅವರ ಒನ್ ಅಂಡ್ ಓನ್ಲಿ ಸನ್ ಏಕೈಕ ಪುತ್ರ ಮುತ್ತು ಕೊಟ್ರೆ ಮಾತ್ರ ಪ್ರೈಸ್. ಕೊಡಲ್ಲ ಸರಿ ಬರೋಣ. ಬಾಯ್ ಒನ್ಸ್ ಅಗೇನ್. ಥ್ಯಾಂಕ್ಸ್. ಫೋನ್ ಮಾಡ್ರಿ ಅದೇ ಬ್ಯಾಕ್ ಕೊಟ್ಟು ಬಾಯ್. ಸಂಜೆ ಬೇಡ. ಸಂಜೆ ಅಂದ್ರೆ ಒಂದ 2 o'clock ಇಲ್ಲಿಂದ ಹೊರಟ್ರೆ ಓಕೆ 2 o'clock half an hour 2:30 or 3 to 5 ಅಷ್ಟೇ. ಅಲ್ಲಿ 5 ಇನ್ಮೇಲೆ ಅವ್ರಲ್ಲೇ ಇರೋದು ಬಿಡಲ್ಲ, ಕಳಿಸ್ತಾರೆ. 3 to 5 ಅದೇ ಗೌರವ್ ಬ್ಯಾಕ್ ಕೊಟ್ಟು ಹೋಗ್ಬಿಟ್ಬಿಡೋಣ ಅಂತ. ನ್ಯೂ ಇಯರ್ ಅಲ್ಲ ನಮ್ಗೆ. ಓಕೆ ಲೆಟ್ಸ್ ಗೋ. ಬಾಯ್ ಬಾಯ್. ಬಾಯ್ ಬಾಯ್ ಎಲ್ಲರಿಗೂ. ಹ್ಯಾಪಿ ನ್ಯೂ ಇಯರ್ once again happy new year. Bye. ಫೋನ್ ಯಾರ್ದವ? See you tomorrow. ಓಕೆ. ಹಲೋ ಬಿಟಾಕಿ ನೀವು ಸಂಜೆ ಹೊರಡ್ತಾ ಇರ್ತೀನಿ ನೀನು. ಹಲೋ ಎಕ್ಸ್ಕ್ಯೂಸ್ ಮೀ, ಏನಿಸ್ತೀರಿ ನ್ಯೂ ಇಯರು? ಎಲ್ರಿಗೂ 2026ರ ಹಾರ್ದಿಕ ಶುಭಾಶಯಗಳು. ಏನು ಅನ್ನಿಸ್ತು ಪಾರ್ಟಿ? ಸುಸ್ತಾಯ್ತು, ಆಮೇಲೆ ಅನ್ನಿಸ್ತು ನಿದ್ದೆ ಬರ್ತೈತೆ ಅಂತ ಅನಿಸ್ತೈತೆ. ಕರ್ಮ. ಟೇಸ್ಟ್ ಇಲ್ದಿದ್ದವ್ರನ್ನ ಹೋಗಿ ಕೇಳಿದ್ವಲ್ಲ ನಾವು, ನಮ್ಮ ತಪ್ಪು. ಆಂಟಿ ಹೆಂಗೆ ಅನ್ನಿಸ್ತಂತಿ ನ್ಯೂ ಇಯರು? ತುಂಬ ಚೆನ್ನಾಗಿತ್ತು. ಹೆಂಗೆ ಅನ್ನಿಸ್ತೆ ಪುಷ್ಪ? ಪುಷ್ಪಮ್ಮ ಚಳಿ ಅನ್ನಿಸ್ತು. ಅಮ್ಮ ಹೆಂಗೆ ಅನ್ನಿಸ್ತಮ್ಮ? ಚೆನ್ನಾಗಿತ್ತು. ನಮ್ಮಮ್ಮ ನೋಡಿ ಎಷ್ಟು ಚೆನ್ನಾಗಿರುತ್ತೆ, ಚೆನ್ನಾಗಿರ್ತಂತೆ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್ ಬಾಯ್ ಆಲ್, ಲವ್ ಯು.